ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಡೇ ಫುಲ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು 5 o'clock ಎದ್ದು ಮಾಡಬೇಕು ಅಂತ ಹೇಳಿ, ಬಟ್ ಆಗಲೇ ಇಲ್ಲ ಫ್ರೆಂಡ್ಸ್, ಮಲ್ಕೊಂಡ್ಬಿಟ್ಟಿದ್ದೀನಿ. ಫುಲ್ಲು ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದೀನಿ. ಇನ್ನು ಎದ್ದಾಳೋಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ 6 o'clock ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿದೆ. ಚಳಿ ಅಂತೂ ಗೊತ್ತಲ್ಲ, ಎಲ್ಲರಿಗೂ ಗೊತ್ತಿರೋದೆ, ಭಯಂಕರ ಚಳಿ ಇದೆ. ಸೊ ಸ್ವೆಟರ್ ಹಾಕಿಲ್ಲ ಅಂದರೂ ಆಗೋದೇ ಇಲ್ಲ. ಅದರಲ್ಲಿ ನಮ್ಮ ಮನೆ ಗ್ರೌಂಡ್ ಫ್ಲೋರು, ಇನ್ನೂ ಚಳಿ ಜಾಸ್ತಿ. ನೆಲದ ಮೇಲೆ ಓಡಾಡೋಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿದೆ, ಅಷ್ಟು ಹಿಂಸೆ ಆಗಿಬಿಟ್ಟಿದೆ ನನಗಂತೂ. ಈ ವಿಂಟರ್ ಸೀಸನ್ ಯಾವಾಗ ಮುಗ್ದೋಗುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಅನ್ನ ಸಾಂಬಾರು ಮುದ್ದೆ ಮಾಡಿಬಿಡೋಣ ಅಂತ ನೈಟೇ ಡಿಸೈಡ್ ಮಾಡ್ಕೊಂಡಿದ್ದೆ. ಇನ್ನು ಇವಾಗ ಸೊಪ್ಪಿನ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪಿನ ಸಾರು ಮತ್ತು ಅದು ರೈಸು ಮುದ್ದೆ ಮಾಡ್ಕೊಂಬಿಡೋಣ ಅಂತ. ಫಸ್ಟ್ ಸಾಂಬಾರು ಮಾಡಿಟ್ರೆ ಮುದ್ದೆ ರೈಸು ಆಮೇಲೆ ಮಾಡ್ಕೋಬೋದು. ಮತ್ತು ನಾವು ಜ್ಯೂಸ್ ಎಲ್ಲ ಕುಡಿತೀವಲ್ಲ, ABC ಜ್ಯೂಸ್ಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕುಂಬಳಕಾಯಿ ಅಂತೀವಲ್ಲ, ಬೂದ್ ಗುಂಬಳಕಾಯಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ. ಆ ಬೂದ್ ಗುಂಬಳಕಾಯಿ ಜ್ಯೂಸು ನಮ್ಮ ಹಸ್ಬೆಂಡೇ ಕುಡಿತಾರೆ. ABC ಜ್ಯೂಸು ನಾವು ಮನೇಲಿ ಮಕ್ಕಳು ನಾವು ಎಲ್ಲರೂ ಕೂಡ ಕುಡಿತೀವಿ. ಈಗ ಫಸ್ಟು ಜ್ಯೂಸನ್ನ ಪ್ರಿಪೇರ್ ಮಾಡಿಡ್ತೀನಿ. ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಲ್ವ, ನಾವು ಜ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋ ಮಿಕ್ಸಿ ಬಂದುಬಿಟ್ಟು ಸುಜಾತ ಮಿಕ್ಸರ್ ಜ್ಯೂಸರ್ ಗ್ರೈಂಡರ್. ಇದಂತೂ ರಿಯಲಿ ಸಖತ್ತಾಗಿದೆ. ನಾವು ಆಲ್ರೆಡಿ 2 years ಕಂಪ್ಲೀಟೇ ಆಗೋಯಿತು ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಇಷ್ಟ ಆಯಿತು ನಮಗೆ. ಯಾವುದೇ ಥರ ರಿಪೇರಿ ಏನೂ ಬಂದಿಲ್ಲ. ಅದರಲ್ಲಿ ನಾನು ಈ ಮಸಾಲೆ ಐಟಮ್ಸು ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ನ ಅದು ಒಂದು ಜಾರ್ ಮಾತ್ರ ಕೊಟ್ಟಿದ್ರು. ಜ್ಯೂಸರ್ದೊಂದು ಕೊಟ್ಟಿದ್ರು. ಇದೊಂದು ಅದೇ ಮಿಲ್ಕ್ ಶೇಕ್ ಮಾಡ್ಕೊತೀವಲ್ಲ ನಾವು, ದೊಡ್ಡದೊಂದು ಲಾಂಗ್ ಜಾರು ಅದೊಂದು, ಮತ್ತು ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕೆ, ಚಟ್ನೀಸ್ ಎಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅದೊಂದು, ಎರಡು ಮಾತ್ರನೇ ಜಾರ್ಸ್ ಕೊಟ್ಟಿದ್ರು. ಇನ್ನು ಮಿಕ್ಕಿದ್ದೆಲ್ಲ ಕೂಡ ಜ್ಯೂಸ್ದು. ಬಟ್ 2 ಜಾರ್ಸು ಕೂಡ 2 ವರ್ಷದಿಂದನೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸಖತ್ ಇಷ್ಟ ಆಯಿತು ನಮಗಂತೂ. ನಿಮಗೇನಾದರೂ ಜ್ಯೂಸ್ ಕುಡಿಯೋ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಈ ಥರ ಮಿಕ್ಸಿನ ತೊಗೋಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಪಕ್ಕ ಇದನ್ನು ತೊಗೊಳ್ಳಿ. ಸುಜಾತ ಮಿಕ್ಸರ್ ಜ್ಯೂಸರ್ ಗ್ರೈಂಡರ್ ಸಖತ್ತಾಗಿ ವರ್ಕ್ ಆಗುತ್ತೆ ಫ್ರೆಂಡ್. ಮಿನಿಮಮ್ 5 to 10 years ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವಂತೂ ಡೇ ಬೈ ಡೇ ಮಾಡ್ಕೊತೀವಿ, ಒಂದೊಂದು ಸರ್ತಿ ಕಂಟಿನ್ಯೂಸ್ ಕೂಡ ಮಾಡ್ಕೊತೀವಿ. ಬಟ್ ವೀಕ್ಲಿ 4 to 5 ಟೈಮ್ಸ್ ಅಂತೂ ಜ್ಯೂಸ್ ಮಾಡ್ತೀನಿ ನಾನು. ಫಸ್ಟೆಲ್ಲ ನಾವು ಡೈಲಿ ಕೂಡ ಮಾಡ್ತಾಯಿದ್ವಿ. ಇವಾಗ ಒಂದೊಂದು ದಿನ ಗ್ಯಾಪ್ ಆಗಿಬಿಡುತ್ತೆ, ಒಂದೊಂದು ದಿನ ಮಾಡೋದಿಲ್ಲ. ಬಟ್ 4 to 5 ಟೈಮ್ಸ್ ಅಂತೂ ಕಂಪಲ್ಸರಿ ಮಾಡ್ತೀವಿ. ತುಂಬಾ ಯೂಸ್ಫುಲ್ ಇದೆ. ನಾವೀಗ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿಯೋಷ್ಟರಲ್ಲೇ ನಮಗೆ ಜ್ಯೂಸ್ ಕುಡಿಬೇಕು ಅನ್ನೋ ಪೇಷನ್ಸ್ ಕೂಡ ಇರೋದಿಲ್ಲ, ಅಂದರೆ ಅಷ್ಟು ಹೋಗ್ಬಿಡುತ್ತೆ ನಮಗೆ. ಬಟ್ ಇದಂತೂ ವಿತಿನ್ 2 minutesಲ್ಲಿ ಜ್ಯೂಸ್ ಅಂತೂ ರೆಡಿ ಆಗುತ್ತೆ. ಇದೇನು ಪ್ರಮೋಷನ್ ಮಾಡ್ತಿಲ್ಲ ನಾನು, ಬಟ್ ತುಂಬ ಯೂಸ್ಫುಲ್ ಇದೆ ಅಂತಲೇ ಹೇಳ್ತಾ ಇದ್ದೀನಿ. ಬಿಕಾಸ್ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ಗಾಗಿ ಇಲ್ಲಿ ನಾನು ಬ್ರೆಡ್ನ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಚಾಕ್ಲೇಟ್ ಕ್ರೀಮ್ನ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ. ಬ್ರೆಡ್ ರೋಸ್ಟ್ಗೆ ನಾನು ಆಯಿಲು ಬಟರ್ ಏನೂ ಯೂಸ್ ಮಾಡೋದಿಲ್ಲ, ಹಾಗೆ ಸುಮ್ಮನೆ ರೋಸ್ಟ್ ಮಾಡಿ ಕೊಡ್ತೀನಿ. ಇನ್ನು ಎಲ್ಲರೂ ಊಟ ಮಾಡಿಕೊಂಡು ರೆಡಿಯಾಗಿ ಸ್ಕೂಲ್ಗಂತೂ ಹೋಗಿದ್ದಾಯಿತು. ಅಂದರೆ ಜಾಸ್ತಿ ಹೊತ್ತು ನಾನು ವ್ಲಾಗ್ನ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆಫ್ ಲೇಟಾಗಿ ಎದ್ದಿದ್ದೀನಿ. ಮತ್ತು ಸ್ಕೂಲಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವಾಗ ತಾನೇ ಸ್ಕೂಲಿಂದ ಬಂದೆ. ಈಗ ಟೈಮ್ ಬಂದು 3 o'clock ಆಗಿದೆ. ನೋಡಿ ನಮ್ಮ ಮಕ್ಕಳು. ಕ್ಲೋಸ್ ದ ಫ್ರಿಡ್ಜ್. ವಾಟ್ ಆರ್ ಯು ಸರ್ಚಿಂಗ್? ಸೊ ಇವಾಗ ತಾನೇ ಸ್ಕೂಲಿಂದ ಬಂದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ಹಾಲು ತಗೊಳ್ಳೋಣ ಅಂದರೆ ಅಲ್ಲಿ ಬೂಸ್ಟ್ ತೊಗೊಂಬಂದಿದ್ದಾರೆ. ಚೀ ಹ್ಯಾಂಡ್ ವಾಶ್ ಮಾಡ್ಕೋಗು. ನೋಡಿ ಇವಳೇನೋ ಮಾಡ್ತಾ ಇದ್ದಾಳೆ. ಜ್ಯೂಸ್ ಮಾಡ್ತಾ ಇದೆಯಾ? ನೈಫ್ ಎಲ್ಲ ಏನಕ್ಕೆ ತೊಗೊಂಡಿದ್ಯಾ? ನೋಡಿ ಇಲ್ಲೆಲ್ಲ ಚೆಲ್ಲಿದ್ರೆ ಇದೆಲ್ಲ ನೀವೇ ಕ್ಲೀನ್ ಮಾಡಬೇಕು. ಗಮ್ಮ ಇಲ್ಲಿ ನೋಡು, ಇದೇನಿದು ಹಿಂಗೆ? ಅಯ್ಯೋ ದೇವ್ರೆ. ನೋಡಿ ಆರೆಂಜು ಪೀಲ್ ಆಫ್ ಮಾಡಿಬಿಟ್ಟು ಎಲ್ಲ ಜ್ಯೂಸ್ ಮಾಡ್ತಾ ಇದ್ದಾರೆ ಇಬ್ರು. ಮಾಡಿ ಇಲ್ಲಿ ಹೆಂಗೆ ಮಾಡ್ತಾ ಇದೀಯಾ? ಅದ್ರ ಬದಲು ಹಂಗೆ ತಿನ್ಬೋದು ತಾನೆ, ಚೆನ್ನಾಗಿರುತ್ತೆ. ಏನೋ ಮಾಡಿ ಗಲೀಜ್ ಮಾಡಿದ್ರೆ ಎಲ್ಲ ನೀವೇ ಕ್ಲೀನ್ ಮಾಡಬೇಕು, ಓಕೆನಾ? ಇನ್ನು ಸ್ಕೂಲಿಂದ ಬಂದಿದ ತಕ್ಷಣ ಟೀ ಕಾಫಿ ಏನಾದರೂ ಕುಡಿಬೇಕು, ಇಲ್ಲಾಂದರೆ ತಲೆ ಅಂತೂ ಓಡೋದೇ ಇಲ್ಲ.
ಇನ್ನು ಅದಕ್ಕೋಸ್ಕರ ಫಸ್ಟು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಇದ್ದೀನಿ. ಅವರು ಬೂಸ್ಟ್ ಹಾಕ್ಕೊಂಡು ಕುಡಿತಾ ಇದ್ದಾರೆ. ನಾನಿಲ್ಲಿ ನನಗೋಸ್ಕರ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನಂತೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಈವ್ನಿಂಗ್ ಟೈಮ್ ನನಗೆ, ಅದಕ್ಕೋಸ್ಕರ. ಸೊ ಯಾರೆಲ್ಲ ಜಾಸ್ತಿ ಟೀ ಕುಡಿತೀರಾ ಈವ್ನಿಂಗ್ ಟೈಮು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನಾನಂತೂ ಲಿಟಿಲ್ ಬಿಟ್ ಜಾಸ್ತಿನೇ ಕುಡಿತೀನಿ. ಮಾರ್ನಿಂಗ್ ಟೈಮೆಲ್ಲ ಸ್ವಲ್ಪ ತೊಗೊತೀನಿ, ಬಟ್ ಈವ್ನಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಕುಡಿತೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ನಾವು ಶೇಂಗಾ ಎಣ್ಣೆನ ತೊಗೊಂಬಂದಿದ್ದೆ ಮಿಲ್ಲಿಂದ, ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ನಾವು ಸನ್ಫ್ಲವರು, ಫ್ರೀಡಮ್ ಆಯಿಲು, ಫ್ರೀಡಮ್ ಸನ್ಫ್ಲವರ್ ಆ ಥರ ಏನೂ ಬಳಸೋದಿಲ್ಲ ಫ್ರೆಂಡ್ಸ್. ಫಸ್ಟೆಲ್ಲ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ವಿ. ಕೋಕೋನಟ್ ಆಯಿಲ್ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ನಮಗೆ. ಮತ್ತು ಅದು ರೇಟ್ ನೋಡಿದ್ರೆ ಭಯಂಕರ ರೇಟ್ ಆಗಿಬಿಟ್ಟಿದೆ, 500-600 ರೂಪಾಯಿ kg ಆಗಿದೆ. ಇನ್ನು ಅಷ್ಟು ರೇಟೆಲ್ಲ ಇಟ್ಟು ತಿನ್ನೋದೇನಿದೆ ಬಿಡು ಅಂತೇಳಿ ಅದನ್ನು ಬಿಟ್ಬಿಟ್ಟು ಇವಾಗ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಇದು ಕೂಡ ಅರೌಂಡ್ 200 ರುಪೀಸ್ ಏನೋ. ಬಟ್ ನಾವೇನು ಜಾಸ್ತಿ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಏನೂ ಮಾಡೋದಿಲ್ಲ, ಸರಿ ಸಾಕು ಅಂತ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಊರಿಂದ ರಾಗಿ ಹಿಟ್ಟು ತಗೊಬಂದಿದ್ದೆ, ಅದನ್ನೆಲ್ಲ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಇನ್ನು ಟೀ ಕುಡಿದು ನಾನಂತೂ ಇಲ್ಲಿ ಪಾತ್ರೆಗಳೆಲ್ಲ ಒಂದು ರಾಶಿ ಇತ್ತು, ಪಾತ್ರೆನೆಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ತೊಳೆದು ಅಡುಗೆನಂದು ಶುರು ಮಾಡ್ಕೋಬೇಕು ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆನೇ ಸಾಂಬಾರು ಇತ್ತಲ್ಲ, ಬೆಳಗ್ಗೆ ಮಾಡಿರೋ ಸಾಂಬಾರು, ಪಪ್ಪು ಸಾಂಬಾರು ಅದೇ ಇನ್ನೂ ಇದೆ. ಅದಕ್ಕೆ ಮುದ್ದೆ ರೈಸ್ ಮಾಡೋಣ ಅಂತ, ಬೆಳಗ್ಗೆ ಮುದ್ದೆ ಮಾಡೋಕ್ಕಾಗಿಲ್ಲ, ಇವಾಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬಟ್ಟೆ ಎಲ್ಲ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಿಸಿದ್ದೆ, ಇನ್ನು ಅದೆಲ್ಲ ಒಣಗೋಗಿದೆ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕು, ಇನ್ನು ಕಸ ಗುಡಿಸ್ಬೇಕು, ಅಡುಗೆ ಮಾಡಬೇಕು. ಅಡುಗೆ ಅಂದರೆ ಮುದ್ದೆ ರೈಸ್ ಮಾಡಿಬಿಟ್ರೆ ಆಗೋಗುತ್ತೆ. ಮತ್ತು ಬೆಳಗ್ಗೆ ಸಾಂಬಾರು ಮಾಡಿಟ್ರೆ ಇದೊಂದು ಅಡ್ವಾಂಟೇಜು ವರ್ಕಿಂಗ್ ವುಮೆನ್ಸ್ಗೆ. ಬೆಳಗ್ಗೆ ಮಾಡಿಟ್ಟಿರೋ ಸಾಂಬಾರು ಆರಾಮಾಗಿ ಸಾಯಂಕಾಲಕ್ಕೆ ತಿನ್ಕೋಬೋದು. ಸ್ವಲ್ಪ ಜನ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ, ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ಸಾಯಂಕಾಲ ತಿನ್ನಲ್ಲ. ನಮ್ಮ ಮನೇಲಿ ನಾವೆಲ್ಲ ಆ ಥರ ಏನು ಮಾಡಲ್ಲ ಫ್ರೆಂಡ್ಸ್, ಬೆಳಗ್ಗೆ ಮಾಡಿರೋದು ಮತ್ತು ಸಾಯಂಕಾಲಕ್ಕೆ ತಿನ್ಕೊತೀವಿ. ಎಲ್ಲ ಏನು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಅದೇನು 2 days 1 day ಆಗಿರಲ್ವಲ್ಲ, ಅದಕ್ಕೋಸ್ಕರ. ಇನ್ನು ಮನೇಲಂತೂ, ಮಕ್ಕಳಿರೋ ಮನೇಲಂತೂ ಎಲ್ಲದಲ್ಲೇ ಬಿಸಾಕಿರ್ತಾರೆ ಮಕ್ಕಳಂತೂ, ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಮಾಡ್ತಾರೆ ಮಕ್ಕಳು. ಇವಾಗ ಇನ್ನು ಅದನ್ನೆಲ್ಲ ಎತ್ತಿಟ್ಕೊಂಡು ಕಸ ಗುಡಿಸ್ಬೇಕಾದ್ರೂ ಕೂಡ ಒಂದು ಕಡೆಯಿಂದ ಎಲ್ಲ ಎತ್ತಿಟ್ಕೊಂಡೇ ಕಸ ಗುಡಿಸ್ಕೋಬೇಕು. ಯಾಕಂದರೆ ಎಲ್ಲಂದ್ರಲ್ಲೇ ಎಸ್ತಿರ್ತಾರೆ, ಎಷ್ಟು ಹೇಳಿದ್ರು ಕೂಡ ಮತ್ತೆ ಹಾಗೆ ಮಾಡ್ತಿರ್ತಾರೆ ಮಕ್ಕಳು, ಏನು ಮಾಡೋದು. ಇನ್ನು ಒಳಗೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಇನ್ನು ಹೊರಗಡೆ ಕಸ ಗುಡಿಸ್ತಾ ಇದ್ದೀನಿ. ನಮ್ಮನೆ ಹೇಗಿದೆ ಅಂದರೆ, ಫಸ್ಟು ಪಾರ್ಕಿಂಗ್ ಎಲ್ಲ ಜಾಸ್ತಿ ಇದೆ, ನಮ್ಮದು ಒಂದೇ 1 BHK ಮನೆ. ಇನ್ನು ಪಾರ್ಕಿಂಗ್ ಇರೋ ಮನೆ ಅಂದರೆ ಗೊತ್ತಲ್ಲ, ಪಾರ್ಕಿಂಗಲ್ಲಂತೂ ಭಯಂಕರ ಡಸ್ಟ್ ಇರುತ್ತೆ ಫ್ರೆಂಡ್ಸ್. ಡೈಲಿ ಮಾರ್ನಿಂಗ್ ಈವ್ನಿಂಗ್ ಕಸ ಗುಡಿಸಿದ್ರು ಹಂಗೆ ಇರುತ್ತೆ. ಇನ್ನು ಮಕ್ಕಳನ್ನ ಕೂಡ ಆಚೆ ಕಳಿಸಿದ್ದೆ ಆಟ ಆಡಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಜನ ಮಕ್ಕಳು ಆಟ ಆಡ್ತಾರೆ, ಅಲ್ಲೇ ಆಟ ಆಡ್ಕೊಂಡಿರ್ತಾರೆ. ನಾನು ಅವಾಗ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ. ಇನ್ನು ಚಿಕ್ಕವಳು ಬಂದು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ, ಆಟ ಆಡಿ ಸಾಕಾಗಿ. ದೊಡ್ಡೋಳು ಅಂದು ಇನ್ನೂ ಅಲ್ಲೇ ಇದ್ದಾಳೆ. ನಮ್ಮದು ಅಡುಗೆ ಕೂಡ ರೆಡಿ ಆಯಿತು. ಅಡುಗೆ ಮಾಡೋದೆಲ್ಲ ವೀಡಿಯೋ ಶೂಟ್ ಮಾಡಿಲ್ಲ ನಾನು. ಮೊಟ್ಟೆ ಪಲ್ಯ ಮಾಡಿದೆ, ಅದೇ ಎಗ್ ಬುರ್ಜಿ, ಮತ್ತು ಬೆಳಗ್ಗೆದೆ ಸಾಂಬಾರು, ಮುದ್ದೆ, ರೈಸ್ ಮಾಡಿದ್ದೀನಿ. ಇನ್ನು ನನ್ನ ಮಗಳಿಗೆ ರೈಸ್ಗೆ ಎಗ್ ಬುರ್ಜಿನ ಹಾಕಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ, ಎಗ್ ರೈಸ್ ಥರ ಇರುತ್ತೆ ಅಂತ. ಅವಳು ಕೂತ್ಕೊಂಡು ತಿಂತಾ ಇದ್ದಾಳೆ. ಇನ್ನು ಹಸ್ಬೆಂಡ್ ಬಂದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು, ನಮ್ಮದು ಗೊತ್ತಲ್ಲ ಅರ್ಲಿ ಡಿನ್ನರು. ಇನ್ನೆಲ್ಲ ಊಟ ಮುಗಿಸಿ ಇವಾಗ ರೂಮಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸಿ ಮಕ್ಕಳಿಗೆಲ್ಲ ಓದಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಮಿನಿಮಮ್ 1 hour ಟೈಮ್ ಕೊಟ್ಟು ಓದಿಸಿಲ್ಲ ಅಂತಂದರೆ ಮರ್ತೋಗ್ಬಿಡ್ತಾರೆ, ಅದಕ್ಕೋಸ್ಕರ. ನನ್ನ ಮಗಳಂತೂ ಗಮ್ಯ ನೆಕ್ಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡು. ನನಗಂತೂ ಫುಲ್ಲು ಟೆನ್ಷನ್ ಆಗಿದೆ, ಅವಳನ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ಅದೊಂದು ಭಯ ಆಗಿಬಿಟ್ಟೈತೆ ನನಗೆ. ಅದಕ್ಕೋಸ್ಕರ ಅವಳಿಗೋಸ್ಕರ ಸ್ವಲ್ಪ ಟೈಮ್ನ ಜಾಸ್ತಿನೇ ಕೊಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.